ಡೈಲಿ ಬೆಳಗ್ಗೆ ಆದರೆ ಸಾಕು, ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂತೆ ಬಿಡಿ, ನನ್ನ ಪೇಜ್ ಫಾಲೋ ಮಾಡಿ. ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಇಡ್ಲಿ. 1 ಕಪ್ಪಷ್ಟು ಉದ್ದಿನಬೇಳೆನ ತೊಳೆದು ನೆನೆಯಕ್ಕಿಡಿ. 1 ಅವರ್ ನೆನೆದ್ರೆ ಸಾಕಾಗುತ್ತೆ. 1 ಕಪ್ ಅವಲಕ್ಕಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಸಾಬುದಾನಿ, ಇವೆರಡನ್ನು ತೊಳೆದು ನೆನೆಯಕ್ಕಿಡಿ. 1 ಅವರ್ ನೆನೆದರೆ ಸಾಕು. ಸೊ ನೆನೆಸಿಟ್ಟಾದಮೇಲೆ ಈಗ 3 ಕಪ್ಪಷ್ಟು ರವೆ ತೊಗೊತಾ ಇದ್ದೀನಿ. ಈ ಮೆಷರ್ಮೆಂಟಲ್ಲೇ ಮಾಡಿ ಅಂದರೆ ಚೆನ್ನಾಗಿ ಬರುತ್ತೆ. 3 ಕಪ್ಪಷ್ಟು ರವೆ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದು ನೆಂದಿರೋದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಈ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ನೆನೆಯಕ್ಕೆ ಬಿಡಬೇಕು. ಇಡ್ಲಿ ಅಷ್ಟು ಕಂಫರ್ಟ್ ಫುಡ್ ಯಾವುದೂ ಇಲ್ಲ. ಬೆಳಗ್ಗೆ ಆಫೀಸ್ಗೆ ಹೋಗೋರಿಗೆ, ಎಕ್ಸಾಮ್ ಬರೆಯೋರಿಗೆ, ಸ್ಕೂಲ್ ಕಾಲೇಜ್ ಪ್ರತಿಯೊಂದಕ್ಕೂ. ದೋಸೆ ಅದೆಲ್ಲ ತುಂಬ ಹೆವಿ ಆಗುತ್ತೆ. ಇಡ್ಲಿ ತುಂಬ ಲೈಟಾಗಿರುತ್ತೆ. ಸೊ ಈಗ ಓವರ್ನೈಟ್ ನೆಂದಿದೆ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಇವೆರಡು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇಡ್ಲಿ ಮಾಡೋ ಪ್ರೊಸೀಜರ್ ನಿಮಗೆ ಗೊತ್ತೇ ಇರುತ್ತೆ. ಅದೇ ರೀತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ 15 to 20 ಮಿನಿಟ್ಸ್ ಬೇಯಕ್ಕಿಡಿ. ಸೊ ಇಡ್ಲಿ ರೆಡಿ ಆಗುತ್ತೆ. ಚಟ್ನಿ ಮತ್ತು ಸಾಂಬಾರ್ ರೆಸಿಪೀಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಡ್ಲಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.